ಹಿಂದಿನ ಅಧ್ಯಾಯದಲ್ಲಿ ಮರದ ಪೊಟರೆಯಿಂದ ಒಂದು ಕಪ್ಪೆ ದೊಪ್ಪಂತ ಹೊರಗೆ ಬಿತ್ತು ಅಂತ ಅನ್ನೋ ಕಡೆ 4ನೇ ಅಧ್ಯಾಯ ಮುಗಿದಿತ್ತು. 5ನೇ ಅಧ್ಯಾಯದಲ್ಲಿ ಆ ಕಪ್ಪೆ ಯಾರಪ್ಪ ಅಂತ ಹೇಳಿದರೆ, ಹಿಂದೆ ಒಬ್ಬ ಮುನಿಯೊಬ್ಬ ಮಾಘ ಮಾಸದ ಪೂಜೆಯನ್ನು ಭಾಳ ನಿಷ್ಠೆಯಿಂದ ಮಾಡ್ಕೊಂಡು ಬರ್ತಿರ್ತಾರೆ. ಪ್ರತಿದಿನವೂ ಮಾಘ ಪುರಾಣ ಹೇಳೋದು, ಬೆಳಗ್ಗೆನೇ ಸ್ನಾನ ಮಾಡಿ ದಶಮಿ ದಿನ ಶ್ರೀಹರಿಯ ಪೂಜೆ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಮಾಘ ಮಾಸ ಬರುತ್ತೆ, ಆ ದಿನ ಹೆಂಡ್ತಿನ ಕರೆದು ಹೇಳ್ತಾರೆ. ಈ ಕಥೆನೆಲ್ಲ ಆ ಕಪ್ಪೆ ರೂಪ ತಾಳಿರೋ ಸ್ತ್ರೀಯೊಬ್ಬಳು ಹೇಳ್ತಾ ಇರೋದು. ಆಮೇಲೆ ಶಾಪ ವಿಮೋಚನೆ ಆಗುತ್ತೆ. ಅವಳು ಹೇಳ್ತಾ ಇದ್ದಾಳೆ. ಅವಳು ಏನು ಹೇಳ್ತಾಳೆ ಅಂತ ಹೇಳಿದ್ರೆ, ಅವಳ ಪತಿ ಮುನಿವರ ಮಾಘ ಮಾಸ ಬಂತು, ಇನ್ನು ನಾವು ದಶಮಿ ದಿನ ಪೂಜೆ ಮಾಡಬೇಕು, ಅಷ್ಟು ದಿವಸ ಪೂಜೆ ಮಾಡಬೇಕು, ಹರಿಪುರಾಣ ಕೇಳಬೇಕು, ನಾವು ಮಾಘ ಪುರಾಣ ಕೇಳಬೇಕು, ಮಾಘ ಮಾಸದ ಪೂಜೆ ಮಾಡಬೇಕು, ನೀನು ಕೂಡ ಅದಕ್ಕೆಲ್ಲ ತಯಾರಿ ಮಾಡಬೇಕು, ದಿನಾಗಲೂ ನೀನು ಕೂಡ ಬಂದು ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ. ಆಗ ತಕ್ಷಣ ಹೆಂಡತಿ ಹೇಳ್ತಾಳೆ, ಮಾಘ ಸ್ನಾನ ಮಾಡೋದಂದರೆ ಏನು ಸುಮ್ಮನೆನಾ? ಮೊದಲೇ ಚಳಿ, ನದಿನಲ್ಲಿ ಸ್ನಾನ ಮಾಡೋಕ್ಕೆ ನನ್ನ ಕೈಲಾಗಲ್ಲ. ಬೇರೆ ಏನಾದರೂ ಆದರೆ ನಾನು ಮಾಡ್ತಿದ್ದೆ, ನಂಗೆ ಚಳಿನಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ, ಅದೆಲ್ಲ ನಿಮಗೆ ಇರಲಿ ಅಂತ ಹೇಳಿಬಿಡ್ತಾಳೆ. ತಕ್ಷಣ ಮುನಿಗೆ ತುಂಬ ಕೋಪ ಬರುತ್ತೆ. ಏನಾದರೂ ಗಂಡ ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಹೆಂಡತಿ ಆದವಳು ಅದನ್ನು ತಿರಸ್ಕಾರ ಮಾಡ್ಬೋದು. ಆದರೆ ನಾನು ನಿನಗೆ ಒಳ್ಳೆಯದೇ ಹೇಳ್ತಾ ಇದ್ದೀನಿ, ಜೊತೆಗೆ ನೀನು ಮಾಡದೆ ಹೋದರೆ ನಂದು ಪೂಜೆ ಕೂಡ ಹಾಳಾಗತ್ತೆ. ನನ್ನ ಮಾತು ಕೇಳಲಿಲ್ಲ ನೀನು, ಅದಕ್ಕೋಸ್ಕರ ನೀನು ಕೃಷ್ಣವೇಣಿ ನದಿ ತೀರದ ಹತ್ತಿರ ಇರೋ ಅಶ್ವತ್ಥ ವೃಕ್ಷದ ಪೊಟ್ರೆಯಲ್ಲಿ ಒಂದು ಕಪ್ಪೆಯಾಗಿ ಬಿದ್ದಿರು ಅಂತ ಹೇಳಿಬಿಡ್ತಾನೆ. ತಕ್ಷಣ ಹೆಂಡತಿಗೆ ಜ್ಞಾನೋದಯ ಆಗುತ್ತೆ. ಅಯ್ಯೋ ತಪ್ಪಾಯಿತು ನಂದು, ಹೇಗಾದರೂ ಆ ಶಾಪನ ಹಿಂದಕ್ಕೆ ತಗೊಳ್ಳಿ, ನನಗೆ ಗೊತ್ತಿಲ್ಲದೆ ಹೇಳಿಬಿಟ್ಟೆ ಅಂತ ಹೇಳ್ತಾಳೆ. ಆಗ ಋಷಿ ಹೇಳ್ತಾರೆ, ಮುನಿವರ ಹೇಳ್ತಾರೆ, ಕೊಟ್ಟ ಶಾಪನ ಹಿಂದಕ್ಕೆ ತಗೊಳ್ಳೋಕ್ಕಾಗಲ್ಲ, ಆದರೂ ಕೂಡ ಅದಕ್ಕೊಂದು ಪರಿಹಾರ ಹೇಳ್ತೀನಿ. ಗೌತಮ ಋಷಿಗಳು ಆ ಮರದ ಹತ್ತಿರ ಬಂದು ಅಲ್ಲಿ ಮಾಘ ಪುರಾಣ ಹೇಳ್ತಾರೆ. ಆಗ ನೀನು ಅವ್ರ ಕಾಲಿಗೆ ನಮಸ್ಕಾರ ಮಾಡು, ಮನಸ್ಸಿನಲ್ಲೇ ನಮಸ್ಕಾರ ಮಾಡು, ಮಾಘ ಪುರಾಣನ ಕೇಳು ನೀನು, ಆವಾಗ ಮಾತ್ರ ನಿಂದು ಶಾಪ ವಿಮೋಚನೆ ಆಗುತ್ತೆ. ಅಲ್ಲಿ ತನಕ ನೀನು ಅಲ್ಲೇ ಇರಬೇಕು. ಅಷ್ಟಾದರೂ ನಾನು ಹಿಂಗೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನೀನು ಜ್ಞಾನೋದಯ ಹೊಂದಿ ನೀನು ತಪ್ಪಾಯಿತು ಅಂತ ಹೇಳಿದ್ದಕ್ಕೆ, ಇಲ್ಲದೆ ಹೋದರೆ ಮಾಘ ಪುರಾಣನ ತಿರಸ್ಕಾರ ಮಾಡಿದ್ರೆ ಅದಕ್ಕೆ ಯಾವುದೇ ಒಂದು ಪರಿಹಾರ ಇಲ್ಲ ಅಂತ. ಹಾಗಾಗಿ ಇವತ್ತು ನೀವು ಇಷ್ಟು ವರ್ಷ ಆದಮೇಲೆ ನೀವಿಲ್ಲಿ ಬಂದು ಮಾಘ ಪುರಾಣ ಹೇಳ್ತಾ ಇದ್ರಿ. ಆ ನಾಯಿ ಹೇಗೆ ಅದರದ್ದು ರೂಪನ ಕಳ್ಕೊಳ್ತು, ಹೇಗೆ ಅದು ರಾಜ ಆಯಿತು ಅನ್ನೋ ಕತೆ ಕೇಳಿದೆ, ಮನಸ್ಸಲ್ಲೇ ಹರಿನ ಧ್ಯಾನ ಮಾಡಿದೆ, ಮುನಿವರನ್ನು ಧ್ಯಾನ ಮಾಡಿಕೊಂಡೆ, ನನಗೀಗ ಜ್ಞಾನೋದಯ ಆಯಿತು. ನಾನು ಮಾಘ ಸ್ನಾನ ಮಾಡಲ್ಲ ಅಂತ ಹೇಳಿದ್ದಕ್ಕೆ ನಾನು ಕಪ್ಪೆ ಆಗಿಬಿಟ್ಟೆ ಅಂತ. ಆಗ ಗೌತಮ ಋಷಿಗಳು ಹೇಳ್ತಾರೆ, ಕಪ್ಪೆಗಿಂತ ಇನ್ಯಾವುದು ಕೆಟ್ಟ ನರಕ ಇದೆ ಹೇಳು? ಆದರೂ ಕೂಡ ನೀನು ಒಂದು ವೇಳೆ ನೀನು ಜಲವಾಸಿಯಾಗಿದ್ದರೆ ನೀನು ಮಾಘ ಸ್ನಾನ ಗೊತ್ತಿಲ್ಲದಂಗೆ ಮಾಡ್ತಾಯಿದ್ದೆ. ಆದರೆ ನೀನು ಮರದ ಪೊಟರೆಯಲ್ಲಿ ಇದ್ದಿದ್ದಕ್ಕೋಸ್ಕರ ಇಷ್ಟು ವರ್ಷ ಆದರೂ ನಿನ್ನ ಶಾಪ ವಿಮೋಚನೆ ಆಗಲಿಲ್ಲ. ಮಾಘ ಮಾಸದಲ್ಲಿ ಗೊತ್ತಿಲ್ಲದಂಗೆ ಪ್ರಾಣಿಗಳು ಕೂಡ, ನೀರಲ್ಲಿರೋ ಪ್ರಾಣಿಗಳು ಕೂಡ ನೀರಲ್ಲೇ ಇರುತ್ತವೆ. ಗೊತ್ತಿಲ್ಲದೆ ಮಾಘ ಸ್ನಾನ ಮಾಡೋದ್ರಿಂದ ಅವುಗಳು ಕೂಡ ತಮ್ಮ ಕೀಳು ಜನ್ಮಗಳಿಂದ ಮುಕ್ತಿ ಹೊಂದುತ್ತವೆ. ಆದರೆ ನೀನು ನಿನ್ನ ಪತಿಯ ಮಾತನ್ನು ಕೇಳದೇ ಇದ್ದಿದ್ದಕ್ಕೆ ಮರದ ಪೊಟರಿನಲ್ಲೇ ಇರುವಂಥ ಶಾಪ ಕೊಟ್ಬಿಟ್ಟ. ಇನ್ನಾದರೂ ತಿಳ್ಕೋ, ಹೆಣ್ಣಾಗಿ ಇರೋಳು ಬಾಲ್ಯದಲ್ಲಿ ತಾಯಿ ತಂದೆ ಜೊತೆ, ಯೌವನದಲ್ಲಿ ಪತಿ ರಕ್ಷಣೆಯಲ್ಲೂ, ವೃದ್ಧಾಪ್ಯದಲ್ಲಿ ಮಕ್ಕಳ ಮನೆಯಲ್ಲೂ ಆಶ್ರಯ ಪಡೆದು ಜೀವನ ಮಾಡಬೇಕು. ಇನ್ನು ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂತ ಸುದ್ದಿಗಳು, ಲೋಕನೇ ಹಂಗೆ ಹೇಳುತ್ತೆ. ಆದ್ದರಿಂದ ನಿನ್ನ ತಿಳುವಳಿಕೆ ಹಾಗೆ ಇಷ್ಟ ಬಂದಂತೆ ವರ್ತನೆ ಮಾಡದೆ ಪತಿಯ ನೆರಳಲ್ಲಿ ಬದುಕಬೇಕು. ಈ ಮಾಘ ಮಾಸ ಸ್ನಾನ, ಪೂಜೆ, ತೀರ್ಥ, ಗುರು, ದೈವ ಎಲ್ಲನೂ ಮಾಡಬೇಕು. ಇದಿಷ್ಟು ಮಾಡಿದ್ರೂ ಕೂಡ ಪತಿ ಸೇವೆನೂ ಮಾಡಬೇಕು ಅಂತ ಹೇಳ್ತಾಳೆ. ಆಗ ಆ ಸ್ತ್ರೀ ಬುದ್ಧಿ ಬಂತು, ಇನ್ನು ತಪ್ಪಾಯಿತು ಅಂತ ಹೇಳಿ ನಮಸ್ಕಾರ ಮಾಡ್ತಾಳೆ. ಹಾಗೆ ಗೌತಮ ಮುನಿ ಮತ್ತೆ ಮುಂದುವರಿಸ್ತಾರೆ. ಸ್ತ್ರೀಯರಲ್ಲಿ ಅನಸೂಯೆ, ಅರುಂಧತಿ, ಸಾವಿತ್ರಿ, ಸೀತೆ ಮೊದಲಾದವರು ಆದರ್ಶಪ್ರಾಯರಾಗಿದ್ದಾರೆ.
ಪತಿಯನ್ನು ಒಬ್ಬ ನಿರರ್ಥಕ ಅಂತೆಲ್ಲ ಅವನನ್ನು ಅಲ್ಲಗೆಳಿಬಾರ್ದು. ಎದ್ದಿದ ತಕ್ಷಣ ಅಹಲ್ಯ, ದ್ರೌಪದಿ, ತಾರಾ, ಮಂಡೋದರಿ, ಸೀತಾ ಅಂತ ಪಂಚಕನ್ಯರನ್ನ ಸ್ಮರಣೆ ಮಾಡ್ಕೊಳ್ಳಲ್ವ, ಹಾಗೆ ನೀನು ಕೂಡ ಸ್ಮರಣೆ ಮಾಡ್ಕೋಬೇಕು. ಈ ದಿವಸ ನಿನಗೆ ತುಂಬ ಒಂದು ಪುಣ್ಯ ದಿನ ಅಂತಲೇ ಅನ್ಕೋಬೇಕು. ನಿನ್ನ ಕಪ್ಪೆ ಜನ್ಮ ಹೋಯಿತು, ಇನ್ನಾದರೂ ಕೂಡ ನೀನು ಮಾಘ ಮಾಸದಲ್ಲಿ ಸ್ನಾನ, ಪೂಜೆ, ದಾನ ಎಲ್ಲ ಮಾಡು ಅಂತ ಹೇಳ್ತಾರೆ. ಆಗ ಕೃಷ್ಣವೇಣಿ ನದಿನಲ್ಲಿ ಮಾಘ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಅವಳು ಪುನೀತಲಾಗ್ತಾಳೆ. ಹೀಗೆ ಗೌತಮನಿಂದ ಮಾಘ ಮಾಸದ ಮಹಿಮೆನ ತಿಳ್ಕೊಂಡ ವೇಗರಥ ರಾಜ ತಾನೂ ಕೂಡ ನದಿಯಲ್ಲಿ ಸ್ನಾನ ಮಾಡಿ ವೈಕುಂಠಾಧಿಪತಿ ಸಕಲ ಮುನಿಗಳಿಂದ ಪೂಜಿತನಾದನೂ ಆದ ಮಹಾವಿಷ್ಣುವನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿ ಮಾಘ ಪುರಾಣವನ್ನು ಕೇಳಿ ಆಮೇಲಿಂದ ಅವನು ತನ್ನ ರಾಜ್ಯದ ಕಡೆ ಹೊರಡ್ತಾನೆ. ಮುಂದೆ ಅವನು ವೈಕುಂಠ ಸೇರ್ತಾನೆ. ಅವನಿಗೆ ಪುನರ್ಜನ್ಮ ಇರಲಿಲ್ಲ. ಹೀಗಾಗಿ ಈಶ್ವರ ಹೇಳ್ತಿದ್ದಾನೆ, ಕೇಳಿದೆಯಾ ಪಾರ್ವತಿ, ಲಕ್ಷ್ಮೀನಾರಾಯಣ ವ್ರತ ಮಹಿಮೆ. ಮಾಘ ಮಾಸದ ಸ್ನಾನ, ಪೂಜೆ, ಪುರಾಣ ಶ್ರವಣ, ಈ ವ್ರತಕ್ಕೆ ಸಮನಾದ ಇನ್ನೊಂದು ವ್ರತ ಇಲ್ಲ. ಪ್ರತಿಯೊಬ್ಬನು ಭೂಲೋಕದಲ್ಲಿ ಹುಟ್ಟಿದ ಮನುಷ್ಯ ಆದವನು ಶ್ರದ್ಧಾಭಕ್ತಿಗಳಿಂದ ಮಾಘ ಸ್ನಾನವನ್ನು ಮಾಡಬೇಕು. ಅಂಥವನಿಗೆ ದುಃಖ ಅನ್ನೋದಿಲ್ಲ. ಮಾಘ ಪುರಾಣ ಓದವರು, ಕೇಳಿದವರು ಯಜ್ಞ ಮಾಡಿದ ಫಲ ಕಾಣ್ತಾರೆ. ಮಾಘ ಸ್ನಾನದ ಮಹಿಮೆನೇ ಅಂಥದ್ದು ಅಂತ ಹೇಳ್ತಾರೆ. ಧನ್ಯವಾದಗಳು. ಶ್ರೀವಾರಿ ನಾಲೆಡ್ಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಎನ್ಕರೇಜ್ ಮಾಡಿ.